ಈ ಇಡ್ಲಿ ಚಿಕನ್ ಚಾಪ್ಸ್ ತಿನ್ನಕ್ಕೆ ನಾವು ಎಲ್ಲಿಂದ ಬಂದ್ವಿ ಏನ್ ಕತೆ ಇದೆಲ್ಲ ಹೇಳ್ತೀನಿ. ಈ ಒಂದು ವಿಡಿಯೋನ ಫುಲ್ ಆಗಿ ನೋಡ್ಕೊಂಡು ಬನ್ನಿ. ನಮಸ್ಕಾರ ಕರ್ನಾಟಕ. ನಾನು ನನ್ನ ಬೈಕು ನನ್ನ ಹೆಲ್ಮೆಟ್ಟು ರೆಡಿಯಾಗಿದ್ದೀವಿ. ಇವತ್ತು ಸಂಡೇ, ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಎಲ್ಲಾದ್ರೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಹಾಕೊಂಡಿದ್ದೀನಿ. ಬನ್ನಿ, ಹಾಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇವತ್ತು ನಮ್ಮ ಜೊತೆಗೆ ನಮ್ಮ ಹೇಮಂತ್ ಅವ್ರು ಕೂಡ ಜಾಯ್ನ್ ಆಗಿದ್ದಾರೆ ಈ ಒಂದು ಬ್ರೇಕ್ಫಾಸ್ಟ್ ರೈಡ್ಗೆ. ಬನ್ನಿ, ನನಗೂ ಗೊತ್ತಿಲ್ಲ, ನಾನು ಯಾವುದೇ ಥರ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಇಂಥದ್ದೇ ಹೋಟ್ಲಲ್ಲಿ ಹೋಗಬೇಕು ಅಂತ ಲೊಕೇಶನ್ ಹಾಕ್ಕೊಂಡು ಏನೂ ಹೋಗ್ತಿಲ್ಲ. ಸುಮ್ಮನೆ ರ್ಯಾಂಡಮಾಗಿ ಹೊರಟಿರೋದು, ಒಂದು ಬ್ರೇಕ್ಫಾಸ್ಟ್ ರೈಡು ಮಾಡ್ಕೊಂಡು ಬರೋಣ ಅಂತ. ನೋಡೋಣ, ಇನ್ ದ ಮಿಡಲ್ ಆಫ್ ದ ಜರ್ನಿ ಯಾವುದಾದ್ರೂ ಒಳ್ಳೆ ಹೋಟೆಲ್ ಕಣ್ಣಿಗೆ ಕಾಣಿಸಿದ್ರೆ ಹೋಗಿಬಿಟ್ಟು, ಎಷ್ಟು ದೂರ ಹೋಗ್ತೀವೋ ಗೊತ್ತಿಲ್ಲ, ಅದಕ್ಕೋಸ್ಕರನೇ ಹೊರಟಿರೋದು ಬ್ರೇಕ್ಫಾಸ್ಟ್ ಅಂತ. ಬೈಕಲ್ಲಿ ಈ ಥರ ರೈಡ್ ಅವಾಗವಾಗ ಹೋಗ್ತಾ ಇರಬೇಕು. ಏನೋ ಒಂಥರ ಏನಂತೀರ, ರಿಲ್ಯಾಕ್ಸೇಷನ್ ಸಿಗುತ್ತೆ. ಈ ವಾರ ಪೂರ್ತಿ ಲ್ಯಾಪ್ಟಾಪ್ ಮುಂದೆಗಡೆ ಕೂತ್ಕೊಂಡು ಕೆಲಸ ಮಾಡಿರ್ತೀವಿ. ಈ ಥರ ಒಂದು ವೀಕೆಂಡ್ ಬಂದಾಗ ನಮ್ಮ ಬೈಕ್ ಎತ್ಕೊಂಡು ಹೊರಗಡೆ ಎಲ್ಲಾದರೆ ಈ ಥರ ಸುತ್ತಾಡ್ಕೊಂಡು ಬರೋದೇ ಒಂದು ಖುಷಿ. ಇವಾಗಂತೂ ಮಾನ್ಸೂನ್ ಬೇರೆ, ಮತ್ತೊಂದು ರೈಡ್ ಮಾಡ್ತೀನಿ. ಮಾನ್ಸೂನ್ ರೈಡು ಯಾವುದಾದ್ರು ಒಳ್ಳೆ ಪ್ಲೇಸ್ಗೆ, ಚಾರ್ಮಡಿ ಘಾಟ್ ಆಗಿರ್ಬೋದು, ಒಳ್ಳೆ ಫಾಲ್ಸ್ಗಾಗಿರ್ಬೋದು. ಸೊ ಇವಾಗ ಹೋಗೋಕ್ಕೆ ಭಯ ನನಗೆ, ಏನಕ್ಕಂದರೆ ನಾವು ಅಲ್ಲಿ ಇಲ್ಲಿ ನೋಡ್ತಿದ್ದೀವಿ ಲ್ಯಾಂಡ್ ಸ್ಲೈಡ್ ಆಗ್ತಿದೆ, ಅದಾಗ್ತಿದೆ ಇದಾಗ್ತಿದೆ ಅಂತ. ಸೊ ಹಂಗಾಗಿ ಭಯ, ರಿಸ್ಕ್ ತೊಗೊಳೋದು ಬೇಡ ಅಂತ. ನೋಡೋಣ, ನೆಕ್ಸ್ಟ್ ರೈಡ್ ಮಾಡ್ತೀನಿ. ಏನು ಗೊತ್ತಾ, ನಾನು ಹೇಳೋದು ಒಂದೇ ಇವಾಗಿನ ಕಾಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ. ಸೊ ನೀವು ಈ ಥರ ವ್ಲಾಗ್ ಮಾಡ್ತಿದ್ದೀರಾ, ಹೊರಗಡೆ ಎಲ್ಲ ಸುತ್ತೀರಾ ಅಂದರೆ ಫಸ್ಟು ಬೇಸಿಕ್ ನೀಡ್ ಅದಕ್ಕೆ ಮನಿ. ದುಡ್ಡಿದ್ರೆ ನಾವು ಯಾವ ರೇಂಜ್ಗೆ ಡ್ರೋನ್ ಹಾಕ್ಬಿಟ್ಟೆಲ್ಲ ವ್ಲಾಗ್ ಮಾಡ್ಬೋದು. ಸೊ ಈ ಮಿಡಲ್ ಕ್ಲಾಸ್ ಹುಡುಗರಿಗೆ, ನಮ್ಮ ಥರದವ್ರಿಗೆ ಏನಾದರೆ ಮಾಡಬೇಕು, ಯೂಟ್ಯೂಬಲ್ಲಿ ಬೆಳಿಬೇಕು, ಒಳ್ಳೆ ಕಾಂಟೆಂಟ್ ಕೊಡಬೇಕು, ಒಳ್ಳೆ ಕ್ವಾಲಿಟಿ ಕೊಡಬೇಕು ಅನ್ನೋ ಆಸೆ ಇರುತ್ತೆ. ಅದಕ್ಕೆಲ್ಲ ಫಸ್ಟು ಬೇಸಿಕ್ ನೀಡ್ ಬರೋದೇ ಹಣ. ಸೊ ದುಡ್ಡಿದ್ರೆ ದುನಿಯಾ, ಏನು ಬೇಕಾದರೆ ಮಾಡ್ಬೋದು, ನಮ್ಮೆಲ್ಲರಿಗೂ ಗೊತ್ತದು. ಸೊ ನಾನು ಹೇಳೋದೇನಂತ ಅಂದರೆ, ಇವಾಗ ನಾವು ದುಡಿತಿದ್ದೀವಿ ಇಲ್ಲ ಅಂತಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ಕಮಿಟ್ಮೆಂಟ್ಸ್ಗಳಿರುತ್ತೆ. ಆ ಕಮಿಟ್ಮೆಂಟ್ಸ್ಗಳನ್ನೆಲ್ಲ ಫುಲ್ಫಿಲ್ ಮಾಡಿಕೊಂಡು ನಮ್ಮ ಪ್ಯಾಷನ್ ಕಡೆಗೆ ನಾವು ಗಮನ ಹರಿಸ್ಬೇಕಂದ್ರೆ ಇಟ್ ಕಾಸ್ಟ್ ಮೋರ್ ಅಂತಲೇ ಹೇಳ್ಬೋದು. ಅದಕ್ಕೆ ತುಂಬ ದುಡ್ಡು ಬೇಕಾಗತ್ತೆ. ಸೊ ಇದು ಪ್ರಾಬ್ಲಮ್ಮು. ಕೂರ್ಗೋಡೆ ಬನ್ನಿ. ನಮ್ಮ ಈ ಒಂದು ಬ್ರೇಕ್ಫಾಸ್ಟ್ ಜರ್ನಿಗೆ ನಾವು ಚೂಸ್ ಮಾಡ್ಕೊಂಡಿರೋ ರೋಡು ಕೂರ್ಗ್ ಮಡಿಕೇರಿ ರೋಡು, ಮೈಸೂರು ಟು ಮಡಿಕೇರಿ ರೋಡು. ಇವಾಗ ಮೈಸೂರು ಸಿಟಿಲಿದ್ದೀವಿ. ಸಿಗ್ನಲ್ ಬಿದ್ದಿದೆ, ಸಿಗ್ನಲಲ್ಲಿ ನಿಂತ್ಕೊಂಡಿದ್ದೀನಿ. ಅದೇ ನಾನು ಹೇಳ್ತಿದ್ದೆ ಅಲ್ವಾ, ಎಲ್ಲದಕ್ಕೂ ಮನಿನೇ ಇಂಪಾರ್ಟೆಂಟ್ ಅಂತ. ಆದಷ್ಟು ನಮ್ಮ ಕೈಯಲ್ಲಿ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿದ್ದೀನಿ, ನನ್ನ ಕೈಯಲ್ಲಿ ಆದಷ್ಟು. ಸೊ ಇದಕ್ಕೆ ನಾವು ಬಯಸೋದು ನಿಮ್ಮಿಂದ ಒಂದು ಲೈಕು, ಒಂದು ವ್ಯೂ, ಸಪೋರ್ಟ್ ಅಷ್ಟೇ. ಓಹೋ, ಫೋರ್ಡ್ ಎಂಡವರ್ ಹಿಂಗೆ ಹೋಗ್ತಿದೆ ನೋಡಿ, ಬೀಸ್ಟ್. ಅದು ಒಂದು ಕಾಲದಲ್ಲಿ ಡ್ರೀಮ್ ಕಾರು. ಏನು ಗೊತ್ತಾ, ನಾನು ಹೈಸ್ಕೂಲಲ್ಲಿದ್ದಾಗೆಲ್ಲ ನಾನು ನನ್ನ ಹೈಸ್ಕೂಲ್ ಫ್ರೆಂಡ್ಸು ನಾವು ಇವಾಗಲೂ ಒಟ್ಟಿಗೆ ಇದ್ದೀವಿ, ಇವಾಗಲೂ ಸಿಗ್ತೀವಿ, ಅದೇ ಬಾಂಡಿಂಗಲ್ಲಿದ್ದೀವಿ. ನಾವು ಈಗಲೂ ಮಾತಾಡ್ತಿದ್ದೀವಿ. ಮಗ, ನಾವು ಆವಾಗ ಹೈಸ್ಕೂಲಿದ್ದಾಗ ನಂದು ಫೆರಾರಿ, ನಿಮ್ಮದು ಲ್ಯಾಂಬೋರ್ಗಿನಿ, ರೋಲ್ಸ್ ರಾಯ್ಸು, ಪೋರ್ಷೆ ಅಂತೆಲ್ಲ ಮಾತಾಡ್ತಿದ್ವಿ. ಬಟ್ ರಿಯಾಲಿಟಿ ಗೊತ್ತಾಗಿದ್ದು ಆಫ್ಟರ್ ಡಿಗ್ರಿ ಕೆಲ್ಸಕ್ಕೆ ಬಂದಮೇಲೆ. 800 ತಗೊಂಡ್ರೆ ದೊಡ್ಡ ಮಾತು. ಅಪ್ಡೇಟ್ ಮಾಡಬಾರ್ದ್ರೆ, ಪ್ರಧಾನವೇ ಪ್ರಧಾನ.
ಕಾರವನು ಲೆಫ್ಟ್ಗೆ ಹೋಗ್ತಾನೆ ಅನ್ಸುತ್ತೆ. ಬಾರಪ್ಪ, ಹೋಗು ಹೋಗು ಹೋಗು. ಏನು ಗೊತ್ತಾ, ಲೈಫು ನಾವು ಅಂದ್ಕೊಂಡ ಹಾಗೆ ಇರಲ್ಲ ಅಂತ ಹೇಳ್ತಾರೆ. ಆದರೆ ಕೆಲವೊಬ್ಬರು ಲೈಫಲ್ಲಿ ಅವರು ಅಂದ್ಕೊಳೋದಕ್ಕಿಂತ ಜಾಸ್ತಿನೇ ಅವ್ರ ಲೈಫಲ್ಲಿ ಇರ್ತಾರೆ. ಅದು ಅವ್ರ ಲಕ್ಕೋ ಅಥವಾ ಅವರ ಹಾರ್ಡ್ ವರ್ಕೋ ನನಗೆ ಗೊತ್ತಿಲ್ಲ. ಬಟ್ ಏನು ಗೊತ್ತಾ, ಒಂದಲ್ಲ ಒಂದಿನ ನಮ್ಮ ಕನ್ಸಿಸ್ಟೆನ್ಸಿ, ನಮ್ಮ ಹಾರ್ಡ್ ವರ್ಕ್, ನಮ್ಮ ಡೆಡಿಕೇಶನ್ ಇದೆಲ್ಲದಕ್ಕೂ ಒಂದಲ್ಲ ಒಂದಿನ ಬೆಲೆ ಸಿಕ್ಕೇ ಸಿಗತ್ತೆ. ಹಾರ್ಡ್ ವರ್ಕ್ ವಿಲ್ ಪೇ ಆಫ್ ಅಂತ ಏನು ಹೇಳ್ತಾರೆ, ಅದೇ ಥರ ನಾವು ಟೈಮ್ ಕೊಡಬೇಕಷ್ಟೇ. ಸೊ ಸ್ಟ್ರಗ್ಲಿಂಗ್ ಡೇಸಿಂದ ಒಳ್ಳೆ ಡೇ ಬರುತ್ತೆ. ನಾವು ಟೈಮ್ ಕೊಡಬೇಕು, ಕಾಯಬೇಕು, ಹೋಪ್ಸ್ನ ಕಳ್ಕೊಬಾರ್ದು. ಇವಾಗ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾನೇ ಇದ್ದೀನಿ. ಒಂದು ವೀಡಿಯೋಗೆ ವ್ಯೂಸ್ ಬರಲಿಲ್ಲ ಅಥವಾ ಲೈಕ್ಸ್ ಬರಲಿಲ್ಲ, ಓಡ್ತಾ ಇಲ್ಲ, ರೀಚ್ ಆಗ್ತಿಲ್ಲ ಅಂತ ಸ್ಟಾಪ್ ಮಾಡಿಬಿಟ್ರೆ ಮುಗೀತು. ನನ್ನ ಹಾರ್ಡ್ ವರ್ಕ್ ಅಥವಾ ನನ್ನ ಸ್ಟ್ರಗ್ಲಿಂಗ್ ಎಲ್ಲಿದೆ ಯೂಟ್ಯೂಬಲ್ಲಿ? ಇವಾಗ ಎಂತೆಂಥ ದೊಡ್ಡ ಯೂಟ್ಯೂಬರ್ ಎಲ್ಲರೂ ಕೂಡ ಸ್ಟ್ರಗ್ಲಿಂಗ್ ಡೇಸಿಂದಲೇ ಬಂದಿರೋರು. ಯಾರಿಗೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಲಕ್ಷಾಂತರ ಜನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, 1 ಮಿಲಿಯನ್ ವ್ಯೂಸ್ ಬರೋದಿಲ್ಲ. ಇದೇ ಥರ ಕನ್ಸಿಸ್ಟೆನ್ಸಿ ಮತ್ತು ಹಾರ್ಡ್ ವರ್ಕ್ ಮತ್ತು ಡೆಡಿಕೇಷನಲ್ಲಿ ವರ್ಕ್ ಮಾಡಿದ್ರೆ ಆ ವರ್ಕ್ಗೆ ಫಲ ಸಿಕ್ಕೇ ಸಿಗುತ್ತೆ. ಅಪ್ಪು ಸಾಂಗು ಆಹಾ ಎಂತ ಈ ಕ್ಷಣ ಹೆಂಗನ್ನಿಸ್ತು ನಾನು ಹಾಡೇಳಿರೋದು? ಖರಾಬಾಗಿತ್ತಾ? ನಮ್ಮ ಬ್ರೇಕ್ಫಾಸ್ಟ್ ರೈಡು ಸಾಕ್ತಾನೆ ಇದೆ. ಕೂರ್ಗ್ ರೋಡಲ್ಲಿ ಹೋಗ್ತಾನೆ ಇದ್ದೀವಿ. ಕೂರ್ಗೆ ಹೋಗ್ತೀನಿ ಏನೋ ನನಗೆ ಗೊತ್ತಿಲ್ಲ. ನೋಡ ಬನ್ನಿ. ಓ ಬಾಯ್, ಓ ಬಾಯ್, ಓ. ಸಿಗ್ನಲಲ್ಲಿ ಯಾವುದೇ ಸಿಗ್ನಲ್ನ ಜಂಪ್ ಮಾಡಿದೆ, ರೆಡ್ಡಿಂದ ಗ್ರೀನ್ ತಿರುಗೋವರೆಗೂ ವೆಯ್ಟ್ ಮಾಡಿಬಿಟ್ಟು ನಿಂತ್ಕೊಂಡು ಬನ್ನಿ. ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ. ಪ್ರತಿಯೊಬ್ಬ ರೈಡರ್ಸ್ ಎಲ್ಲರೂ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತಾರೆ. ಈ ಕೆಲವೊಬ್ಬರು ಇರ್ತಾರೆ ಒಟ್ರಾಶಿ ಗಾಡಿ ಓಡಿಸೋರು, ಅಂಥವ್ರಿಗೆ ಹೇಳ್ತಿದ್ದೀನಿ. ಇಲ್ಲಿ ನಿಮಗೆ ಲೆಫ್ಟಲ್ಲಿ ನೋಡಿದ್ರು, ರೈಟಲ್ಲಿ ನೋಡಿದ್ರು ಎಲ್ಲ ಕಡೆನೂ ಕಾರ್ ಶೋರೂಮ್ಗಳೇ ಕಾಣಿಸುತ್ತೆ. ಈ ರೋಡು ಒಂದು ಸ್ವಲ್ಪ ದೂರ ಫುಲ್ಲು ಎಲ್ಲ ಕಂಪ್ನಿ ಕಾರ್ ಶೋರೂಮ್ಗಳೇ ಜಾಸ್ತಿ ಈ ರೋಡಲ್ಲಿ. ಹಿಂಗೆ ಮುಂದೆ ಅಲ್ಲಿ ಬಸ್ ಹೋಗ್ತಿದೆಯಲ್ಲ KSRTC, ಹಂಗೆ ಮೇಲೆ ಹೋದರೆ ಫ್ಲೈಓವರು. ನಾನು ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು. ಇಲ್ಲಿ ಕಾರ್ ಹೋಗ್ತಿದೆಯಲ್ಲ, ಇಲ್ಲೇ ಲೆಫ್ಟ್ಗೆ ಹೋಗೋಣ ಬನ್ನಿ. ಇಲ್ಲೇ ಇದೆಯಲ್ಲಪ್ಪ.
ಅಂತೂ ಹೋಟೆಲ್ ಸಿಕ್ತು. ಬನ್ನಿ ಗಾಡಿ ಸೈಡ್ ಹಾಕ್ಬಿಟ್ಟು ಇಲ್ಲೇ ಹೋಗೋಣ. ಇನ್ನೂ ಎಷ್ಟು ದೂರ ಅಂತ ಹೋಗೋದು, ಹೊಟ್ಟೆ ಸಿಕ್ಕಾಪಟ್ಟೆ ಹಸಿವಾಗ್ತಿದೆ. ಗಾಡಿ ಸೈಡ್ ಹಾಕಿ ಹೋಟೆಲ್ ಒಳಗೆ ಹೋಗೋಣ. ಏನು ತಿಂತೀವಿ ಏನು ಕತೆ ಎಲ್ಲ ನೋಡೋಣ ಬನ್ನಿ. ಮುಂದೆ ಹೋಗೋಣ ತಿಂತೀರ ನಾನ್ ವೆಜ್ಜು? ನೀವೇನಂತೀರ ಹಂಗೆ? ನೀವೇನು ಹೇಳ್ದಂಗೆ? ನಾನು ಇವಾಗ ನಾನು ಹೇಳ್ತೀನಿ ಬನ್ನಿ ಹೋಣ. ನೋಡಿ ನಾವು ತಗೊಂಡಿದ್ದು 1 ಪ್ಲೇಟ್ ಇಡ್ಲಿ ವಿತ್ ಹಾಫ್ ಚಿಕನ್ ಚಾಪ್ಸು. ತಿನ್ಬೇಕು ಇವಾಗ. ಸೊ ನಾವು ಇವತ್ತು ರೈಡ್ ಮಾಡಿರೋ ಮೂಲ ಉದ್ದೇಶ ಬ್ರೇಕ್ಫಾಸ್ಟು, ಅದನ್ನು ಮುಗಿಸ್ಕೊಂಡ್ವಿ ಒಳ್ಳೆ ರೀತಿಲಿ. ನಾನು 3 ಇಡ್ಲಿ, ಹೇಮಂತ್ 3 ಇಡ್ಲಿ ತಿಂದ್ಬಿಟ್ಟು ಹಾಫ್ ಚಿಕನ್ ಚಾಪ್ಸು ಚೆನ್ನಾಗಿತ್ತು. ಇವಾಗ ವಾಪಸ್ ಬಂದ ದಾರಿಯಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಂದ ದಾರಿಗೆ ಬ್ರೇಕ್ಫಾಸ್ಟ್ ಅಂತ ಗಾದೆ ಹೇಳ್ಕೊಂಡು ವಾಪಸ್ ಹೋಗೋಣ ಬನ್ನಿ. ಬ್ರೇಕ್ಫಾಸ್ಟು 3 ಇಡ್ಲಿ ಚಿಕನ್ ಚಾಪ್ಸು ಚೆನ್ನಾಗಿತ್ತು. ಆದರೆ ಸಿಕ್ಕಾಪಟ್ಟೆ ಖಾರ ಮಾಡಿಬಿಟ್ಟಿದ್ರು. ಆ ಚಿಕನ್ ಚಾಪ್ಸ್ ಜೊತೆ ಗ್ರೇವಿ ಬರುತ್ತಲ್ಲ ಅದನ್ನ. ಸೊ ತುಂಬ ಖಾರ ಅನ್ನಿಸ್ತಿದೆ. ನಮ್ಮ ಹೇಮಂತ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅಲ್ವೇನ್ರಿ ಹೇಮಂತ್, ನಿಮಗೇನು ಅನ್ನಿಸ್ತು? ಖಾರ ಇತ್ತಾ? ತಿಂಡಿ ಸ್ವಲ್ಪ ಖಾರನೇ ಇತ್ತು. ನಾವು ತೊಗೊಂಡಿದ್ದು ಚಿಕನ್ ಚಾಪ್ಸು ಸ್ವಲ್ಪ ಖಾರನೇ ಅನ್ನಿಸ್ತು. ನಾವು ಇಷ್ಟು ಖಾರ ತಿಂದಿರಲಿಲ್ಲ. ಮತ್ತು ಕೇಳಕ್ಕೆ ಹೋಗ್ಬೇಡಿ ಮತ್ತೆ ಯಾವ ಚಂದಕ್ಕೆ ಹೋಗಿದ್ರಿ ಅಲ್ಲಿಗೆ, ಏನು ಕೀಳಕ್ಕೆ ಹೋಗಿದ್ರಾ ಅಂತ. ಈ ಥರ ಟ್ರಾವೆಲಿಂಗ್ ಮಾಡೋದ್ರಲ್ಲೂ ಒಂಥರ ಮಜಾ ಇರುತ್ತೆ, ಬೈಕ್ ರೈಡ್ ಮಾಡಿಕೊಂಡು. ಸೊ ಅದೆಲ್ಲರಿಗೂ ಅರ್ಥ ಆಗಲ್ಲ. ಟ್ರಾವೆಲಿಂಗ್ ಫ್ರೀಕ್ ಯಾರು ಇರ್ತಾರೋ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಈ ಮೈಸೂರು ಟು ಕೂರ್ಗ್ ರೋಡ್ ಏನಿದೆ, ಈ ಹೈವೇ ಯಾವಾಗ ನೋಡಿದ್ರು ಟ್ರಾಫಿಕ್ಕು. ಸಂಜೆ ಬಂದರೂ ಟ್ರಾಫಿಕ್ಕು, ಬೆಳಿಗ್ಗೆ ಬಂದರೂ ಟ್ರಾಫಿಕ್ಕು. ಈ ಥರನೇ ಇರುತ್ತೆ. ವೆಹಿಕಲ್ಸು ಒಟ್ಟಿಗೆ ಹೋಗೋದು ಫ್ರೀ ಇರೋದು. ಏನಕ್ಕಂದರೆ ವೆಹಿಕಲ್ಸ್ ಓಡಾಡ್ತಿರುತ್ತೆ. ಕೂರ್ಗಿಂದ ಮೈಸೂರು, ಮೈಸೂರಿಂದ ಕೂರ್ಗ್ ಓಡಾಡೋರು ತುಂಬ ಜನ ಡೈಲಿ. ಅದರಲ್ಲೂ ವೀಕೆಂಡ್ಸಲ್ಲಂತೂ ಕೂರ್ಗ್ಗೆ ಟ್ರಿಪ್ ಹೋಗೋರು. ಅದು ಇವಾಗ ಮಾನ್ಸೂನ್ ಬೇರೆ, ಕೂರ್ಗಲ್ಲಿ ವೆದರ್ ಬೇರೆ ಸಖತ್ತಾಗಿರುತ್ತೆ. ಓಡಾಡೋರು ತುಂಬ ಜನ ಇರ್ತಾರೆ. ಅದಕ್ಕೋಸ್ಕರ ಯಾವಾಗಲೂ ರಶ್ಶು ಈ ಜಾಗ. ನೋಡಿ ನಮ್ಮ ಕರ್ನಾಟಕದ ರಥ ನನ್ನ ರೈಟ್ ಸೈಡಲ್ಲಿ.
ಇದು ನೋಡಿ KSRTC ಏನು ಇಲ್ಲಿ ಕಾಣಿಸ್ತಿದ್ದೀರ ನಿಮಗೆ, ಅದು BS6 ನ್ಯೂ ಬಿಲ್ಟ್ ಹೊಸ ಬಸ್. ಅದು ಸಖತ್ತಾಗಿದೆ, ಫುಲ್ ಶೇಪ್ ಎಲ್ಲ ಚೇಂಜು. ಇದೆಲ್ಲ ಹಳೆ ಗಾಡಿಗಳು. ಇದು ನೋಡಿ KSRTC ಹೊಸ ಗಾಡಿ, ಅದು BS6. ಅದು ತುಂಬ ಚೆನ್ನಾಗಿದೆ. ನಮ್ಮ KSRTC ಕರ್ನಾಟಕದವ್ರ ಹತ್ರ ಇರೋ ಲಕ್ಸುರಿಯಸ್ಟು ಸೂಪರ್ ಪ್ರೈಮ್ ಬಸ್ಗಳು ಯಾವ ಸ್ಟೇಟಲ್ಲೂ ಇಲ್ಲ. ಆ ರೇಂಜ್ಗಳ ಬಸ್ಗಳೆಲ್ಲ ಇದ್ದಾವೆ. ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಅವ್ರಿಗೆ ಅದಕ್ಕೊಂದು ಸಲ್ಯೂಟ್ ಹೇಳಲೇಬೇಕು. ಇಲ್ಲಿ ನನ್ನ ಎದುರುಗಡೆ ರೈಟ್ ಸೈಡಲ್ಲಿ ಏನು ಸ್ವಿಫ್ಟ್ ಡಿಸೈರ್ ಹೋಗ್ತಿದೆ, ಅವರು ನನ್ನ ಗಾಡಿ ರೈಟ್ ಸೈಡ್ ಪೆಟ್ರೋಲ್ ಟ್ಯಾಂಕ್ ಮೇಲೆ ನಂದು ಯೂಟ್ಯೂಬ್ ID ಇದೆ, ಪ್ರತೀಕ್ ದಿ ಬ್ಲಾಗರ್ ಅಂತ. ಸೊ ಅದನ್ನ ನೋಡಿಕೊಂಡು ಮೊಬೈಲಲ್ಲಿ ಸರ್ಚ್ ಮಾಡ್ತಾಯಿದ್ರು ಅನಿಸುತ್ತೆ. ಖುಷಿಯಾಗುತ್ತೆ ಇದನ್ನೆಲ್ಲ ಒಂದ್ಸಲ ನೋಡಿದಾಗ. ಓ ಬ್ಲ್ಯಾಕ್ ಕಾರ್ ವಾಲಾ ರುಕೋ ಜರಾ ಸಬರ್ ಕರೋ. ಕೆಲವರೆಲ್ಲ ನೋಡೋದೇ ಇಲ್ಲ, ಅವ್ರ ಗಾಡಿ ಪಾಸ್ ಆದರೆ ಆಯಿತು. ಅದರಲ್ಲೂ ಈ ಆಟೋದವರಪ್ಪ ದೇವರೇ, ಒಂದು ಸಲ ಹೆದರಿಸ್ಬಿಡ್ತಾರೆ. 3 ಚಕ್ರ ಅಲ್ವಾ, ಹಂಗೆ ನಿತ್ತಲ್ಲೇ ಒಂದು ಸರ್ಕಲ್ ರೌಂಡ್ ಹೊಡೆದ್ಬಿಡ್ತಾರೆ. ಹಂಗೆ ರೈಟಿಂದ ಲೆಫ್ಟ್ಗೆ ಹೊಡಿತಾರೆ, ಲೆಫ್ಟಿಂದ ರೈಟಿಗೆ ತಿರ್ಸ್ತಾರೆ. ಭಾರಿ ಹುಷಾರಾಗಿರಬೇಕು, ನೋಡ್ಕೊಂಡು ಗಾಡಿ ಓಡಿಸ್ಬೇಕು. ಸ್ಪೀಡಾಗೆಲ್ಲ ಹೋಗ್ಬಿಟ್ರೆ ಅವ್ರ ಹಿಂದಕ್ಕೆ ಪ್ರಾಬ್ಲಮ್ಗಳಾಗತ್ತೆ. ನೋಡ್ಕೊಂಡು ಗಾಡಿ ಓಡಿಸಿ ನಿಧಾನಕ್ಕೆ. ನಮ್ಮ ಇಂಡಿಯನ್ಸ್ ಡ್ರೈವರ್ ಗೊತ್ತಲ್ವಾ, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ರೋಡ್ ಮೇಲೆ ಹುಷಾರಾಗಿರಬೇಕು. ಮತ್ತು ಇನ್ನೊಂದು ವಿಚಾರ ಕೂಡ ನಿಮಗೆ ಹೇಳಲೇಬೇಕು, ದಯಮಾಡಿ 2 ವೀಲರ್ ಓಡಿಸೋರು ಹೆಲ್ಮೆಟ್ ಹಾಕಿ. ಅದು ಹೆಲ್ಮೆಟು ಅಂದರೆ ಇಲ್ಲಿ ಕೆಲವರೆಲ್ಲ ಜಸ್ಟ್ ಪೊಲೀಸಿಂದ ತಪ್ಪಿಸ್ಕೊಳೋಕ್ಕೋಸ್ಕರ ಆಗಿರ್ಬೋದು, ಅಥವಾ ಕ್ಯಾಮ್ರಾ ಕಣ್ಣಿಂದ ಫೈನ್ಗೆ ತಪ್ಪಿಸ್ಕೊಳೋದಕ್ಕೋಸ್ಕರ ಈ ಕಡಿಮೆ ರೇಟ್ದು ಹೆಲ್ಮೆಟ್ ಬರುತ್ತೆ, ಅದು ನಾವೇ ಹಿಂಗೆ ಗುದ್ದುಬಿಟ್ರೆ ಅದು ಡ್ಯಾಮೇಜ್ ಆಗಿಬಿಡುತ್ತೆ. ಆ ಥರ ಚೀಪ್ ಕ್ವಾಲಿಟಿ, ಕಡಿಮೆ ಕ್ವಾಲಿಟಿ ಹೆಲ್ಮೆಟ್ ಹಾಕ್ತಾರೆ. ದಯವಿಟ್ಟು ನಮ್ಮ ಜೀವ ಉಳಿಸೋವಂಥ ಹೆಲ್ಮೆಟ್ಗಳು ಒಂದು 2,000 ರೂಪಾಯಿ, 1,500 ರೂಪಾಯಿಗೆಲ್ಲ ಒಳ್ಳೊಳ್ಳೆ ಕಂಪ್ನಿ ವೇಗ ಅವ್ರದ್ದೆಲ್ಲ ಹೆಲ್ಮೆಟ್ಗಳು ಸಿಗುತ್ತೆ, ಚೆನ್ನಾಗಿರುತ್ತೆ. ಸ್ಪೋರ್ಟ್ಸ್ ಹೆಲ್ಮೆಟ್ಗಳನ್ನೆಲ್ಲ ವೇರ್ ಮಾಡಿ. ನಮ್ಮ ಜೀವಕ್ಕಷ್ಟು ಬೆಲೆ ಇಲ್ಲ ಅಂದರೆ ಹೇಗೆ? ನಾವು ಮೊಬೈಲ್ ಸ್ಕ್ರೀನ್ ಗಾರ್ಡು, ಮೊಬೈಲು ಡಿಸ್ಪ್ಲೇ ಹೊಡೆದೋಗ್ಬಾರ್ದು ಅಂತೆಲ್ಲ ಎಷ್ಟೆಲ್ಲ ಖರ್ಚು ಮಾಡಿ ಗೋರಿಲ್ಲಾ ಗ್ಲಾಸು ಅದು ಇದು ಏನೇನೆಲ್ಲ ಹಾಕಿಸ್ತೀವಿ. ನಮ್ಮ ತಲೆಗೆ ಅಷ್ಟು ಬೆಲೆ ಇಲ್ವಾ? ಅದಕ್ಕೋಸ್ಕರ ಒಳ್ಳೆ ಹೆಲ್ಮೆಟ್ನ ವೇರ್ ಮಾಡಿ. ರೀಸೆಂಟಾಗಿ ಒಂದು ಘಟನೆ ನಡೀತು. ನನ್ನ ಕಲೀಗ್ ಒಬ್ಬರು ಹಿಂಗೆ ರೋಡ್ ಆ್ಯಕ್ಸಿಡೆಂಟಲ್ಲಿ ಗಾಡಿಯಿಂದ ಬಿದ್ದು ಹೆಲ್ಮೆಟ್ ಹಾಕಿರಲಿಲ್ಲ ಲೇಡಿ. ಸೊ ಅವ್ರಿಗೆ ಏನಾಯಿತು ಅಂತ ಹೇಳಿದ್ರೆ, ತಲೆ ಓಪನ್ ಆಗಿ ಅವ್ರಿಗೆ ಒಂದು ಸ್ಮಾಲ್ ಆಗಿ ಬ್ರೈನ್ ಸರ್ಜರಿ ಮಾಡಿದ್ರು. ಏನು ನಾವು ಬ್ರೈನ್ ಕ್ರೆನಾಟಮಿ ಅಂತ ಕರಿತೀವಿ, ಅದಾಗಿದೆ. ಸೊ ತುಂಬ ಕಷ್ಟ ಈ ಥರ ಎಲ್ಲ ಆದರೆ. ಒಂದು ಸೆಕೆಂಡಲ್ಲಿ ನಾವು ಎಚ್ಚರ ತಪ್ಪಿದ್ರೆ ಅದರಿಂದ ವರ್ಷಾನುಗಟ್ಟಲೆ ಕಷ್ಟ ಆಗುತ್ತೆ. ಸೊ ಹೆಲ್ಮೆಟ್ ಹಾಕಿ. ಮುಂದ್ಗಡೆ ಓಡಿಸ್ತಾ ಇರೋರು, ಹಿಂದ್ಗಡೆ ಕೂತಿರೋರು ಇಬ್ಬರು ಹೆಲ್ಮೆಟ್ ಹಾಕಬೇಕು. ಪೊಲೀಸ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಅದಕ್ಕೋಸ್ಕರ ತಾನೇ ನಮಗೆ ನಮ್ಮ ಸೇಫ್ಟಿಗೋಸ್ಕರ ಪ್ರೋಟೋಕಾಲ್ ಆಗಿರ್ಬೋದು, ರೂಲ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಿರೋದು. ಬಿಟ್ಟರೆ ಹೆಲ್ಮೆಟ್ ಹಾಕೋದು ನಮ್ಮ ರಕ್ಷಣೆಗೋಸ್ಕರ, ಪೊಲೀಸಿಂದ ಬಚಾವಕ್ಕಾಗಲಿ, ಏನು ಫೈನಿಂದ ತಪ್ಪಿಸ್ಕೊಳೋಕ್ಕಾಗಲಿ ಅಲ್ಲ. ತುಂಬ ಜನಕ್ಕೆ ಇದು ಗೊತ್ತೇ ಇಲ್ಲ. ಅಂಥ ಬುದ್ಧಿವಂತರೆಲ್ಲ ಇದ್ದಾರೆ ನಮ್ಮ ಪ್ರಪಂಚದಲ್ಲಿ, ಏನು ಮಾಡೋಕ್ಕಾಗಲ್ಲ. ಸೊ ಹುಷಾರಾಗಿರಿ ಅಷ್ಟೇ. ನಮ್ಮ ಸೇಫ್ಟಿ, ನಾವೆಲ್ಲರಿಗೂ ಬುದ್ಧಿ ಹೇಳೋಕ್ಕಾಗಲ್ಲ. ಹೇಳೋದು ನಮ್ಮ ಕರ್ತವ್ಯ, ಕೇಳೋದು ಬಿಡೋದು ಅವ್ರಿಗೆ ಬಿಟ್ಟದು.
ಚಿಕನ್ ತಿಂದ್ಬಿಟ್ಟು ಬಾಯೆಲ್ಲ ಖಾರ ಆಗಿದೆ. ಬನ್ನಿ ಇಲ್ಲಿ ಒಳ್ಳೆ ಫ್ರೆಶ್ಶು ಹಣ್ಣ ಕಟ್ ಮಾಡ್ತಾ ಇದ್ದಾರೆ. ಏನು ಗೊತ್ತಾ, ತುಂಬ ಜನ ಇವಾಗ ಮಿಲ್ಕ್ ಶೇಕ್ ಆಗಿರ್ಬೋದು, ಫ್ರೂಟ್ ಜ್ಯೂಸಸ್ ಆಗಿರ್ಬೋದು ಕುಡಿತಾರೆ. ಸೊ ಇದೇ ಹಣ್ಣು ನಿಮ್ಗೆ ಇಲ್ಲಿ ಏನು ಕಾಣ್ತಿದೆ, ಪಪ್ಪಾಯ, ಕಲ್ಲಂಗಡಿ, ಇದನ್ನೇ ಅವರು ಹಾಲು ಮತ್ತು ಕೆಲವೊಂದು ಪದಾರ್ಥಗಳನ್ನು ಹಾಕಿ, ಅದಕ್ಕಿಂತ ಮೇಯ್ನ್ ನಾವೇನು ಕಿಚನ್ಸ್ ಪಾಯ್ಸನ್ ಅಂತ ಕರಿತೀವಿ, ಅಡುಗೆ ಮನೆಯ ವಿಷ ಯಾವುದು ಅಂತ ಹೇಳಿದ್ರೆ ಸಕ್ಕರೆ. ಅದನ್ನು ಜಾಸ್ತಿ ಹಾಕಿ ಮಾಡಿರ್ತಾರೆ. ಅದನ್ನು ಕುಡಿಯೋದ್ರಿಂದ ಗೊತ್ತು ನಿಮಗೆ ಸಕ್ಕರೆ ದೇಹಕ್ಕೆ ಎಷ್ಟು ಎಫೆಕ್ಟ್ ಅಂತ. ಸೊ ಅದನ್ನ ಕುಡಿಯೋದ್ರಿಂದ ಅದರಲ್ಲಿ ತುಂಬ ಸಕ್ಕರೆ ಇರುತ್ತೆ ಮತ್ತು ಈ ಫ್ಯಾಟಿ ಲಿವರ್ ಏನಂತ ಕರಿತೀವಿ, ಫ್ರುಕ್ಟೋಸ್ ಇರೋದ್ರಿಂದ ಹಣ್ಣುಗಳಲ್ಲಿ ಜಾಸ್ತಿ ಅದು ಫ್ಯಾಟಿ ಲಿವರ್ಗೆಲ್ಲ ದಾರಿ ಮಾಡಿಕೊಡುತ್ತೆ. ಸೊ ಈ ಥರ ಹಣ್ಣು ತಿನ್ನಿ, ಇದರಲ್ಲಿ ನೈಜತೆ ಇರುತ್ತೆ, ಅಂದರೆ ಆ್ಯಡೆಡ್ ಶುಗರ್ಸ್ ಏನೂ ಇರೋದಿಲ್ಲ. ಹಣ್ಣಿನಲ್ಲಿ ಏನು ಸಿಹಿ ಅಂಶ ಇರುತ್ತೆ ಅದೇ ನಮಗೆ ಸಿಗುತ್ತೆ. ಸೊ ಈ ಥರ ತಿನ್ನಿ, ಬಾಡಿ ಕೂಡ ಹೈಡ್ರೇಟ್ ಆಗಿರುತ್ತೆ, ತಂಪು ಕೂಡ. ಬನ್ನಿ ಈಗ ನಾವು ತಿಂದ್ಬಿಟ್ಟು ಇಲ್ಲಿಂದ ಹೊರಡಬೇಕು. 30 ರೂಪಾಯಿ ಇಸ್ಕೊಂಡ್ರು, ಹೊಟ್ಟೆ ತುಂಬ ಆಗೋಷ್ಟು ಹಣ್ಣು ಕೊಟ್ಟರು. ಪಪ್ಪಾಯ, ಕಲ್ಲಂಗಡಿ, ಅನಾನಸ್ಸು ತುಂಬ ಚೆನ್ನಾಗಿತ್ತು. ಬನ್ನಿ ಈಗ ಇಲ್ಲಿಂದ ಹೊರಡೋಣ. ಸೊ ಸ್ನೇಹಿತರೆ, ಇಲ್ಲಿಗೆ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ರೈಡ್ ಜೊತೆಗೆ ಮತ್ತೆ ಇದೇ ಥರ ಹಲವಾರು ವಿಷಯಗಳನ್ನು ಮಾತಾಡೋಣ, ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಹುಷಾರಾಗಿ ಗಾಡಿ ಓಡಿಸಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.